ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾನು ನನ್ನ ಒಂದು ಸಿಂಪಲ್ ಮೇಕಪ್ ರೂಟೀನನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ಈ ಮೇಕಪ್ಪಲ್ಲಿ ಮೊದಲಿಗೆ ಸನ್ಸ್ಕ್ರೀನ್, ಮಾಮಾ ಅರ್ತ್ ಅವರ ಸನ್ಸ್ಕ್ರೀನನ್ನು ಯೂಸ್ ಮಾಡಿಕೊಂಡೆ. ಅದಾದ ನಂತರ ನೆಕ್ಸ್ಟ್ ಒಂದು ಪ್ರೈಮರನ್ನು ಯೂಸ್ ಮಾಡ್ತಾ ಇದ್ದೇನೆ. ಇದು ಯೂಸ್ ಮಾಡೋದ್ರಿಂದ ಮೇಕಪ್ ನಿಮಗೆ ತುಂಬ ಚೆನ್ನಾಗಿ ನಿಲ್ತದೆ, ತುಂಬ ಚೆನ್ನಾಗಿ ಕಾಣಿಸ್ತದೆ. ಅದನ್ನು ಒಂದು ಸ್ವಲ್ಪ ಹಚ್ಕೊಂಡ್ರೆ ಸಾಕು. ಅದನ್ನು ಹಚ್ಚಿ ಚೆನ್ನಾಗಿ ಅದು ಬ್ಲೆಂಡ್ ಆಗೋವರೆಗೆ ಮಸಾಜ್ ಮಾಡಿಕೊಳ್ಬೇಕು. ಅದಾದಮೇಲೆ ನಾನು NYB ಅವರದ್ದು ಫೌಂಡೇಶನನ್ನು ಹಚ್ಕೊಳ್ತಾ ಇದ್ದೇನೆ. ಎಷ್ಟು ಬೇಕು ನಿಮಗೆ ಅಷ್ಟನ್ನು ಹಚ್ಕೊಳ್ಳಿ. ಅದನ್ನು ಹಾಕಿ ಚೆನ್ನಾಗಿ ಮಸಾಜ್ ಕೊಡಬೇಕು, ಚೆನ್ನಾಗಿ ಬ್ಲೆಂಡ್ ಮಾಡಬೇಕು. ಅದನ್ನು ನೀವು ಬ್ಲೆಂಡ್ ಮಾಡಲಿಲ್ಲ ಅಂದರೆ ನಿಮಗೆ ಪ್ಯಾಚ್ ಅಂತೇಳಿ ಅನ್ನಿಸ್ತದೆ ಮೇಕಪ್. ಕಾರಣ ಚೆನ್ನಾಗಿ ಬ್ಲೆಂಡ್ ಮಾಡಬೇಕು, ಆಗ ಸ್ಕಿನ್ನಲ್ಲಿಗೆ ತುಂಬ ಚೆನ್ನಾಗಿ ಕೂರುತ್ತೆ ಅದು. ಹಾಗೆ ನೆಕ್ಕಿಗೆ ಕೂಡ ಅಪ್ಲೈ ಮಾಡೋದನ್ನು ಮರಿಬೇಡಿ, ಯಾಕೆಂದರೆ ಸ್ಕಿನ್ ಕಲರ್ ಆಡ್ ಕಾಣಿಸುತ್ತೆ ಸ್ಕಿನ್ನಿಗೆ ಮತ್ತು ನಿಮ್ಮ ನೆಕ್ಕಿಗೆ. ಆಮೇಲೆ ಒಂದು ನೆಕ್ಸ್ಟ್ ಸ್ವಲ್ಪ ಪೌಡರ್ ಹಾಕ್ಕೊಂಡೆ. ಅದಾದಮೇಲೆ ಸ್ವಲ್ಪ ಕಾಜಲ್, ಒಂದು ಲಿಪ್ಸ್ಟಿಕ್, ಇಷ್ಟು ಹಾಕಿದರೆ ಒಂದು ಸೂಪರಾದ ಹಾಗೆ ಸಿಂಪಲ್ ಆದ ಒಂದು ಮೇಕಪ್ ರೆಡಿ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಹಾಗೆ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೀಗೆ ಬೇರೆ ಬೇರೆ ಟಿಪ್ಸ್ ಜೊತೆ ನಾನು ಮತ್ತೆ ಬರ್ತೇನೆ. ಹಾಗೆ ಹೇರ್ ಸ್ಟೈಲ್ ನಿಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಬೋದು. ನೆಕ್ಸ್ಟ್ ಒಂದು ನಿಮಗೆ ಇಷ್ಟವಾದಂತಹ ಒಂದು ಬಿಂದಿ, ನಾನೊಂದು ಸಣ್ಣ ಸ್ಟಿಕ್ಕರನ್ನು ಇಟ್ಕೊಳ್ತೇನೆ. ಹೇರ್ ಸ್ಟೈಲ್ ಬೇಕಾದರೆ ನೀವು ಜುಟ್ಟಾದರೂ ಹಾಕ್ಕೊಳ್ಬೋದು, ಹೇರ್ ಬಿಡ್ಬೋದು. ನನಗೆ ಹೇರ್ ಬಿಡುವ ಅಂತ ಅನ್ನಿಸ್ತು, ಸೊ ನಾನು ಹೇರನ್ನು ಬಿಡ್ತಾ ಇದ್ದೇನೆ. ಓಪನ್ ಹೇರ್ ತುಂಬಾ ಚೆನ್ನಾಗಿ ಕಾಣಿಸ್ತದೆ ನೋಡಿ. ಸಿಂಪಲ್ ಮೇಕಪ್, ಸಿಂಪಲ್ ಹೇರ್ ಸ್ಟೈಲ್. ಫ್ರೆಂಡ್ಸ್, ನಿಮಗೆ ಇದು ಹೇಗೆ ಅನ್ನಿಸ್ತು ಅನ್ನೋದನ್ನು ತಿಳಿಸೋದನ್ನು ಮರಿಬೇಡಿ. ಥ್ಯಾಂಕ್ ಯು.